ಮೊದಲಿಗೆ ಕೆನಡಾ ಬಗ್ಗೆ ಮಾತನಾಡೋಣ. ಯಾಕಂದ್ರೆ ಜಸ್ಟಿನ್ ಟ್ರೂಡೋ ನಂತರ ಕೆನಡಾದಲ್ಲಿ ಹೊಸ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ. ಅಂದ್ರೆ ಮಾರ್ಕ್ ಕರ್ನ್ ಅವರು ಪ್ರಧಾನಮಂತ್ರಿ ಮೋದಿಗೆ G7 ಸಮ್ಮಿಟ್ ಗೆ ಬರೋದಕ್ಕೆ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಕೆನಡಾದ ಮೀಡಿಯಾ ಇದನ್ನ ವಿರೋಧಿಸ್ತಾ ಮಾತಾಡ್ತಿದ್ದಾರೆ. ಅದಕ್ಕೆ ಅವರ ಪ್ರೈಮ್ ಮಿನಿಸ್ಟರ್ ಕೊಟ್ಟ ಉತ್ತರ ಎಲ್ಲಾ ಮೀಡಿಯಾದವರ ಬಾಯನ್ನ ಮುಚ್ಚಿಸಿದೆ. ಹಾಗೂ ಕೆನಡಾದ ಪ್ರಜೆಗಳಿಗೆ ಭಾರತದ ಬೆಲೆಯನ್ನ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ದಾರೆ. ವಿಡಿಯೋದಲ್ಲಿ ಹೋಗೋದಕ್ಕೂ ಮೊದಲು ಕೆನಡಾದ ಮೀಡಿಯಾ ಏನ್ ಮಾತಾಡ್ತಾ ಇದೆ ಅಂತ ನೀವೇ ನೋಡಿ. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕೆನಡಾ ಗವರ್ಮೆಂಟ್ ಇನ್ವೈಟ್ ಮಾಡಿರೋದಕ್ಕೆ ಅಲ್ಲಿನ ಮೀಡಿಯಾ ಎಷ್ಟೊಂದು ಕೋಪಗೊಂಡಿದ್ದಾರೆ ಅಂತ ನಿಮ್ಗೂ ಅರ್ಥವಾಗುತ್ತೆ. The RCMP said just last year that the Modi government is orchestrating a campaign of violence and intimidation in Canada that includes murder. Why are you inviting him to the G7 and what? ಈಗ ನೀವು ನೋಡಿದ ವಿಡಿಯೋ 3 ದಿನಗಳ ಹಿಂದೆ ನಡೆದ ಘಟನೆ. ಕೆನಡಾದ ಪ್ರಧಾನಮಂತ್ರಿಯನ್ನ ಭಾರತದ ಪ್ರಧಾನಿ ಮೋದಿ ಅವರ ಕಾರಣದಿಂದ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಈ ವರ್ಷದ G7 ಸಮ್ಮಿಟ್ ಅನ್ನ ಕೆನಡಾದ ಗವರ್ನಮೆಂಟ್ ಹೋಸ್ಟ್ ಮಾಡ್ತಿದೆ. ಈ ಸಮ್ಮಿಟ್ ಗೆ ಭಾರತವನ್ನ ಇನ್ವೈಟ್ ಮಾಡ್ಬೇಕಾ ಬೇಡವಾ ಅಂತ ಕಳೆದ ಕೆಲವು ವಾರಗಳಿಂದ ಕೆನಡಾ ಗವರ್ನಮೆಂಟ್ ಯೋಚನೆ ಮಾಡ್ತಾ ಇತ್ತು. ಯಾಕಂದ್ರೆ ಹರ್ದೀಪ್ ಸಿಂಗ್ ಕೇಸ್ ಕಾರಣದಿಂದ ಆಲ್ರೆಡಿ ಜಸ್ಟಿನ್ ಟ್ರೂಡೋ ಈ ಎರಡೂ ದೇಶಗಳ ಸಂಬಂಧವನ್ನ ಹಾಳು ಮಾಡಿಬಿಟ್ಟಿದ್ದ. ಈಗ ಕೆನಡಾಗೆ ಆಯ್ಕೆಯಾಗಿರುವ ಹೊಸ ಪ್ರೈಮ್ ಮಿನಿಸ್ಟರ್ ಭಾರತವನ್ನ ಬಿಟ್ಟು ಉಳಿದ ಎಲ್ಲಾ ದೇಶಗಳಿಗೂ ಕೂಡ ಇನ್ವಿಟೇಷನ್ ಅನ್ನ ಮೊದಲೇ ಕಳಿಸಿದ್ದ. ಭಾರತ ಒಂದನ್ನ ಬಿಟ್ಟು ಆಸ್ಟ್ರೇಲಿಯಾ, ಬ್ರೆಜಿಲ್, ಮೆಕ್ಸಿಕೋ, ಸೌತ್ ಆಫ್ರಿಕಾ ಹಾಗೂ ಉಕ್ರೇನ್ ದೇಶವನ್ನ ಕೂಡ ಇನ್ವೈಟ್ ಮಾಡಿದ್ದ. ಈ ಎಲ್ಲಾ ದೇಶಗಳಿಗೆ ಒಂದು ವಾರದ ಹಿಂದೆಯೇ ಇನ್ವಿಟೇಷನ್ ಅನ್ನ ಕಳಿಸಲಾಗಿದೆ. ಭಾರತವನ್ನ ಇನ್ವೈಟ್ ಮಾಡ್ಬೇಕಾ ಬೇಡವಾ ಅಂತ ಕೆನಡಾ ಗವರ್ಮೆಂಟ್ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಹೊಸದಾಗಿ ಬಂದಿರುವ ಕೆನಡಾದ ಪ್ರೈಮ್ ಮಿನಿಸ್ಟರ್ ಸಡನ್ ಆಗಿ ಪ್ರಧಾನಿ ಮೋದಿ ಅವರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ G7 ಸಮ್ಮಿಟ್ ಗೆ ನೀವು ಬರಬೇಕು ಅಂತ ಇನ್ವಿಟೇಷನ್ ಅನ್ನ ಕೊಡ್ತಾರೆ. 2019ನೇ ಇಸವಿಯ ನಂತರ ಪ್ರತಿ ವರ್ಷ ಭಾರತವನ್ನ ಇನ್ವೈಟ್ ಮಾಡಲಾಗ್ತಾ ಇದೆ. ಇದರಿಂದ 6 ವರ್ಷಗಳ ನಂತರ ಕೆನಡಾ ಭಾರತವನ್ನ ಇನ್ವೈಟ್ ಮಾಡದೇ ಇರೋದು ಈ ವಿಷಯದ ಮೇಲೆ ತುಂಬಾ ದಿನಗಳ ಮೊದಲೇ ಡಿಬೇಟ್ ಅನ್ನೋದು ಶುರುವಾಗಿದೆ. ಇನ್ನೇನು ಕೆನಡಾ ಗವರ್ಮೆಂಟ್ ಭಾರತವನ್ನ ಇನ್ವೈಟ್ ಮಾಡೋದಿಲ್ಲ ಅಂತ ಎಲ್ಲರೂ ಫಿಕ್ಸ್ ಆಗಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಭಾರತವನ್ನ ಇನ್ವೈಟ್ ಮಾಡಲಾಗುತ್ತೆ. ಇದರಿಂದ ಕೆನಡಾದ ಮೀಡಿಯಾಗಳಲ್ಲಿ ಈಗ ಇದು ಹಾಟ್ ಟಾಪಿಕ್ ಆಗಿದೆ. ಅಷ್ಟೊಕ್ಕಲ್ಲಿ ನಡೆದಿದ್ದು ಏನಂದ್ರೆ ಕೆನಡಾದ ಪ್ರೈಮ್ ಮಿನಿಸ್ಟರ್ ಮೋದಿಯನ್ನ ಫೋನ್ ನಲ್ಲಿ ಇನ್ವೈಟ್ ಮಾಡಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಗಾಗಿ ಮೀಡಿಯಾದ ಮುಂದೆ ಬಂದಾಗ ಅವ್ರಿಗೆ ಭಾರತದ ಬಗ್ಗೆ ಕೆಲವು ಕಠಿಣವಾದ ಸವಾಲುಗಳನ್ನ ಕೇಳ್ತಾರೆ. ಒಬ್ಬ ಲೇಡಿ ರಿಪೋರ್ಟರ್ ಭಾರತದ ಮೇಲೆ ಅವ್ರಿಗಿರುವ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಹರ್ದೀಪ್ ಸಿಂಗ್ ಕೇಸ್ ಮೇಲೆ ಕೆನಡಾದ ಗವರ್ನಮೆಂಟ್ ಭಾರತವನ್ನ ಆರೋಪಿಸಲಾಗಿದೆ. ಭಾರತ ಕೆನಡಾ ದೇಶದ ಇಂಟರ್ನಲ್ ಮ್ಯಾಟರ್ಸ್ ಅಲ್ಲಿ ತಲೆ ಹಾಕ್ತಾ ಇದೆ, ಕೆನಡಾದಲ್ಲಿ ವೈಲೆನ್ಸ್ ಗಳನ್ನ ಮಾಡ್ತಾ ಇದೆ ಅಂತ ಹಳೆಯ ಗವರ್ನಮೆಂಟ್ ಆರೋಪವನ್ನ ಮಾಡಿದೆ. ಈಗ ಹೊಸ ಗವರ್ನಮೆಂಟ್ ಭಾರತವನ್ನ ಯಾಕೆ ಇನ್ವೈಟ್ ಮಾಡ್ತಾ ಇದೆ ಅಂತ ಆ ಲೇಡಿ ರಿಪೋರ್ಟರ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರವಾಗಿ ಕೆನಡಾದ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಏನಂದ್ರೆ G7 ಸಮ್ಮಿಟ್ ಅನ್ನ ಹೋಸ್ಟ್ ಮಾಡ್ತಾ ಇರೋದ್ರಿಂದ ಕೆನಡಾ ಬೇರೆ ದೇಶಗಳ ಜೊತೆಗೆ ಕೂಡ ಚರ್ಚೆ ಮಾಡಿದೆ. ಅದರಲ್ಲಿ ಎನರ್ಜಿ, ಸೆಕ್ಯೂರಿಟಿ, ಡಿಜಿಟಲ್ ಫ್ಯೂಚರ್, ಕ್ರಿಟಿಕಲ್ ಮಿನರಲ್ಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಮಾಡುವುದಕ್ಕಾಗಿ ಈ ಡೆವಲಪಿಂಗ್ ವರ್ಲ್ಡ್ ಅಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡುವುದು ತುಂಬಾನೇ ಅವಶ್ಯಕತೆ ಇದೆ. ಕೆಲವು ದೇಶಗಳು G7 ಸಮ್ಮಿಟ್ ನ ಮುಖಾಂತರ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಎಲ್ಲಾ ದೇಶಗಳು ಈ ಸಮ್ಮಿಟ್ ಅಲ್ಲಿ ಇರೋದು ತುಂಬಾನೇ ಮುಖ್ಯವಾಗುತ್ತೆ. ಅವರ ಇಂಪಾರ್ಟೆನ್ಸ್ ತುಂಬಾನೇ ಹೆಚ್ಚಿದೆ. ಭಾರತ ಜಗತ್ತಿನಲ್ಲಿರುವ 5ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವ ದೇಶವಾಗಿದೆ. ಜೊತೆಗೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಹಲವಾರು ಸಪ್ಲೈ ಚೈನ್ ಅಲ್ಲಿ ಭಾರತ ಈಗ ಸೆಂಟ್ರಲ್ ಪಾರ್ಟ್ ಆಗೋಗಿದೆ. ಅಂದ್ರೆ ಕೇಂದ್ರೀಯ ದೇಶವಾಗಿ ಬದಲಾಗಿದೆ. ಇವೆಲ್ಲ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಭಾರತವನ್ನ ಇನ್ವೈಟ್ ಮಾಡಲಾಗಿದೆ. ಹಾಗೂ ಭಾರತದ ಜೊತೆಗೆ ನಾವು ಎರಡೂ ದೇಶಗಳು ಲಾ ಎನ್ಫೋರ್ಸ್ಮೆಂಟ್ ಅನ್ನ ಮುಂದೆ ಕಂಟಿನ್ಯೂ ಮಾಡ್ತಲೇ ಇರ್ತೀವಿ ಅಂತ ಸಂಧಿ ಕೂಡ ಮಾಡ್ಕೊಂಡಿದೀವಿ. ಇದರಿಂದಾನೇ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಇನ್ವೈಟ್ ಮಾಡಿದೀವಿ. ಅವರು ಕೂಡ ನಮ್ಮ ಇನ್ವಿಟೇಷನ್ ಅನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಕೆನಡಾದ ಪ್ರೈಮ್ ಮಿನಿಸ್ಟರ್ ಹೇಳ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಕೆನಡಾದ ಪ್ರೈಮ್ ಮಿನಿಸ್ಟರ್ ಬಳಿ ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳಲಾಯಿತು. ಹರ್ದೀಪ್ ಸಿಂಗ್ ಕೊಲೆ ಕೇಸಲ್ಲಿ ನಿಮ್ಗೆ ಏನನ್ಸುತ್ತೆ? ಮೋದಿ ಸರ್ಕಾರದ ಕೈವಾಡ ಇದೆ ಅಂತೀರಾ? ಇದಕ್ಕೆ ಕೆನಡಾದ ಪ್ರೈಮ್ ಮಿನಿಸ್ಟರ್ ಈ ಸಮಯದಲ್ಲಿ ಕೆನಡಾದಲ್ಲಿ ಲೀಗಲ್ ಪ್ರೋಸೆಸ್ ಅನ್ನೋದು ನಡೀತಾ ಇದೆ, ಅದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದೆ, ಅದ್ರ ಮೇಲೆ ಕಾಮೆಂಟ್ಸ್ ಮಾಡೋದು ತಪ್ಪಾಗುತ್ತೆ. ಆಗ ಮೀಡಿಯಾ ಪರ್ಸನ್ಸ್ ಇದ್ಕೊಂಡು ನೀವು ಮೋದಿ ಗವರ್ಮೆಂಟ್ ನ ತಪ್ಪಿಲ್ಲ ಅಂತಾನು ಒಪ್ಕೊಳ್ತಾ ಇಲ್ಲ, ಇದೆ ಅಂತಾನು ಒಪ್ಕೊಂತಾ ಇಲ್ಲ, ಹಾಗಿದ್ರೆ ನೀವು G7 ಸಮ್ಮಿಟ್ ಅಲ್ಲಿ ಯಾಕೆ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಉತ್ತರವಾಗಿ ಕೆನಡಾದ ಪ್ರೈಮ್ ಮಿನಿಸ್ಟರ್ ನಾನು ಏನೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯನೋ ಅಷ್ಟೆಲ್ಲವನ್ನ ಕೊಟ್ಟಿದ್ದೀನಿ. ಸದ್ಯಕ್ಕೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಅನ್ನೋದು ನಡೀತಾ ಇದೆ. ಅದರಲ್ಲಿ ಫೆಡರಲ್ ಕೂಡ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಇದಕ್ಕೆ ಲೇಡಿ ರಿಪೋರ್ಟರ್ ಪ್ರಧಾನಮಂತ್ರಿ ಮೋದಿ ಅವರನ್ನ ಅಂದ್ರೆ ಭಾರತವನ್ನ ಇನ್ವೈಟ್ ಮಾಡಿ ಕೆನಡಾದ ಪ್ರಜೆಗಳಿಗೆ ಯಾವ ಮೆಸೇಜ್ ಅನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಒಬ್ಬ ಕೆನಡಾದ ಪ್ರಜೆಯನ್ನ ಹತ್ಯೆ ಮಾಡಿದ ಗವರ್ನಮೆಂಟ್ ಒಂದನ್ನ ಕೆನಡಾದ ಗವರ್ನಮೆಂಟ್ G7 ಸಮ್ಮಿಟ್ ಅಲ್ಲಿ ಇನ್ವೈಟ್ ಮಾಡೋದು ಸರಿನಾ ಅಂತ ಕೇಳಿದ್ರು. ಇದಕ್ಕೆ ಉತ್ತರವಾಗಿ ಕೆನಡಾದ ಪ್ರೈಮ್ ಮಿನಿಸ್ಟರ್, ಕೆನಡಾ ಒಂದು ರೂಲ್ ಆಫ್ ಲಾ ದೇಶ, ಇಲ್ಲಿ ಕಾನೂನು ಎಲ್ಲದಕ್ಕಿಂತ ಮೇಲೆ ಇರುತ್ತೆ. ಈಗ ನಾನು ಅದನ್ನ ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ, ಅದನ್ನ ಕೆಡಿಸುವ ಕೆಲಸ
ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ನಂತರ ಮತ್ತೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ರು, ನೀವು ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಜೊತೆಗೆ ಇದ್ರ ಬಗ್ಗೆ ಮಾತಾಡಿದ್ದೀರಾ? ಭಾರತದ ಪ್ರಧಾನಮಂತ್ರಿ ಮೋದಿ ಅವರನ್ನ G7 ಸಮ್ಮಿಟ್ ಅಲ್ಲಿ ಇನ್ವೈಟ್ ಮಾಡ್ಬೇಕಾ ಬೇಡವಾ ಅಂತ. ಇದಕ್ಕೆ ಉತ್ತರವಾಗಿ ಕೆನಡಾದ ಪ್ರೈಮ್ ಮಿನಿಸ್ಟರ್ ಹೀಗೆ ಹೇಳ್ತಾರೆ, ನನ್ನ ಶಾರ್ಟ್ ಆನ್ಸರ್ ಬಂದು ನೋ. ಇದ್ರ ಬಗ್ಗೆ ನಾನು ಡೊನಾಲ್ಡ್ ಟ್ರಂಪ್ ಜೊತೆಗೆ ಏನು ಮಾತಾಡಿಲ್ಲ. ಈ ಎಲ್ಲಾ ಕಾನ್ವರ್ಸೇಷನ್ ಹೇಳೋದಕ್ಕೆ ಮುಖ್ಯವಾದ ಕಾರಣ ನಿಮ್ಗೂ ಒಂದು ಐಡಿಯಾ ಇರಬೇಕು ಅಂತ. ಕೆನಡಾದ ಪ್ರೈಮ್ ಮಿನಿಸ್ಟರ್ G7 ಸಮ್ಮಿಟ್ ಗೆ ಭಾರತದ ಪರವಾಗಿ ಮೋದಿ ಅವರನ್ನ ಇನ್ವೈಟ್ ಮಾಡಿ ಅವರ ದೇಶದ ಪ್ರಜೆಗಳಿಂದ ಹಾಗೂ ಮೀಡಿಯಾದಿಂದ ತುಂಬಾನೇ ವಿಮರ್ಶೆಗಳನ್ನ ಎದುರಿಸ್ತಾ ಇದ್ದಾರೆ. ಆದ್ರೂ ಕೂಡ ಇವೆಲ್ಲವನ್ನ ಸಹಿಸಿಕೊಂಡು ಅವರು ಭಾರತವನ್ನ ಇನ್ವೈಟ್ ಮಾಡಿರೋದ್ರಿಂದ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈಗ ಕೆನಡಾದಲ್ಲಿರುವ ಹೊಸ ಗವರ್ನಮೆಂಟ್ ಭಾರತದ ಜೊತೆಗೆ ಒಳ್ಳೆ ಸ್ನೇಹವನ್ನ ಬೆಳೆಸೋದಕ್ಕೆ ಅವರ ಮೊದಲ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಈಗ ನಾವೆಲ್ಲ ಕಾದು ನೋಡ್ಬೇಕು. ಮುಂದಿನ ವಾರ ನರೇಂದ್ರ ಮೋದಿ ಅವರು ಕೆನಡಾದಲ್ಲಿ ನಡೆಯಲಿರುವ G7 ಸಮ್ಮಿಟ್ ಗೆ ಅಟೆಂಡ್ ಆಗ್ತಾರೆ. ಆಗ ಅಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಆಗುತ್ತೋ ಅವುಗಳನ್ನ ಕೂಡ ನಾವು ಕವರ್ ಮಾಡ್ತೀವಿ. ಅದಕ್ಕಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆಪರೇಷನ್ ಸಿಂಧೂರ್ ಹಾಗೂ ಪೆಹಲ್ಗಾಮ್ ದಾಳಿಯ ನಂತರ ಪ್ರಧಾನಿ ಮೋದಿ ಮೊದಲ ಬಾರಿಗೆ ವಿದೇಶಿ ಪ್ರಯಾಣವನ್ನ ಮಾಡಲಿದ್ದಾರೆ. ಅದು ಕೂಡ G7 ಸಮ್ಮಿಟ್ ಗಾಗಿ ಕೆನಡಾ ದೇಶಕ್ಕೆ ಹೋಗಲಿದ್ದಾರೆ. ಅಲ್ಲಿ ಎಲ್ಲಾ ಲೀಡಿಂಗ್ ವೆಸ್ಟರ್ನ್ ದೇಶಗಳಾಗಿರುವ ಅಮೆರಿಕಾದಿಂದ ಹಿಡಿದು ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ ದೇಶಗಳು ಬಂದಿರುತ್ತೆ. ಯುಕ್ರೇನ್ ಪ್ರೆಸಿಡೆಂಟ್ ಕೂಡ ಅಲ್ಲಿಗೆ ಬರ್ತಾರೆ. ಇದರಿಂದ ಈ ಸಮ್ಮಿಟ್ ಮೇಲೆ ಇಡೀ ಜಗತ್ತಿನ ಕಣ್ಣಿರುತ್ತೆ. ಪ್ರಧಾನಮಂತ್ರಿ ಮೋದಿ ಈ G7 ಸಮ್ಮಿಟ್ ಗೆ ಹೋಗಿ ಆಪರೇಷನ್ ಸಿಂಧೂರ್ ಹಾಗೂ ಪಹಲ್ಗಾಮ್ ಇನ್ಸಿಡೆಂಟ್ ಅನ್ನ ಮೆನ್ಷನ್ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಡೊನಾಲ್ಡ್ ಟ್ರಂಪ್ ಸೀಸ್ ಫೈರ್ ನ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ ನಂತರ ಮೋದಿ ಹಾಗೂ ಟ್ರಂಪ್ ನ ಮಧ್ಯೆ ನಡೀತಾ ಇರುವ ಮೊದಲ ಮೀಟಿಂಗ್ ಇದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಇದು ನಿಜವಾಗ್ಲೂ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಕೊನೆಗೂ ಕೆನಡಾದ ಗವರ್ನಮೆಂಟ್ ಭಾರತವನ್ನ ಇನ್ವೈಟ್ ಮಾಡೇ ಬಿಡ್ತು. ಈಗ ಪ್ರಧಾನಮಂತ್ರಿ ಮೋದಿ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೋತಾರೆ ಅನ್ನುವ ನಂಬಿಕೆ ನನಗಿದೆ. ಭಾರತವನ್ನ ಕೇವಲ 2019 ನಂತರವಷ್ಟೇ G7 ಸಮ್ಮಿಟ್ ಗೆ ಇನ್ವೈಟ್ ಮಾಡಿಲ್ಲ. 1975ರಲ್ಲಿ ಮೊದಲ ಫಸ್ಟ್ ಸಮ್ಮಿಟ್ ಆಗಿದೆ. ಆಮೇಲೆ ಇಟಲಿ ಹಾಗೂ ಕೆನಡಾ ದೇಶಗಳು ಜಾಯ್ನ್ ಆಗಿದ್ವು. ಆಗ್ಲೇ ಇದು G7 ಆಗುತ್ತೆ. 1977ರಲ್ಲಿ ಇದರಲ್ಲಿ ರಷ್ಯಾ ಕೂಡ ಜಾಯ್ನ್ ಆಗುತ್ತೆ. ಆಗ ಇದು G8 ಆಗುತ್ತೆ. ಆದ್ರೆ 2014ರಲ್ಲಿ ರಷ್ಯಾ ಯುಕ್ರೇನ್ ಅಲ್ಲಿ ಇರುವ ಒಂದು ಪ್ರದೇಶವನ್ನ ಅಕ್ರಮವಾಗಿ ಕಬ್ಜಾ ಮಾಡಿದೆ ಅಂತ ಹೇಳಿ ರಷ್ಯಾ ದೇಶವನ್ನ G8 ಇಂದ ರಿಮೂವ್ ಮಾಡಲಾಗುತ್ತೆ. ಅದಕ್ಕೆ ಮತ್ತೆ ಇದು G7 ಸಮ್ಮಿಟ್ ಆಗುತ್ತೆ. ಭಾರತವನ್ನ ಮೊದಲ ಬಾರಿಗೆ 2003ನೇ ಇಸವಿಯಲ್ಲಿ ಇನ್ವೈಟ್ ಮಾಡಿದ್ರು. ಆ ಸಮಯದಲ್ಲಿ ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿದ್ರು. ಆ ಸಮಯದಲ್ಲಿ G8 ನ ಪ್ರೆಸಿಡೆಂಟ್ ಫ್ರಾನ್ಸ್ ದೇಶ ಆಗಿತ್ತು. ಆಗ ಭಾರತವನ್ನ ಇನ್ವೈಟ್ ಮಾಡಿದಾಗ ವಾಜಪೇಯಿ ಅವರು ಸಮ್ಮಿಟ್ ಅನ್ನ ಅಟೆಂಡ್ ಮಾಡೋದಕ್ಕೆ ಫ್ರಾನ್ಸ್ ಗೆ ಹೋಗಿದ್ರು. 2005ರಿಂದ 2009ರವರೆಗೂ ಭಾರತಕ್ಕೆ ಪ್ರತಿ ವರ್ಷ ಇನ್ವಿಟೇಷನ್ ಬರ್ತಾ ಇತ್ತು. ಆಮೇಲೆ 2019ರ ನಂತರವೇ G7 ಸಮ್ಮಿಟ್ ಅಲ್ಲಿ ಭಾರತಕ್ಕೆ ಇನ್ವಿಟೇಷನ್ ಬರ್ತಿದೆ. ಅತಿ ಹೆಚ್ಚು ಇನ್ವಿಟೇಷನ್ಸ್ ಪ್ರಧಾನಿ ಮೋದಿ ಅವರ ಸಮಯದಲ್ಲೇ ಭಾರತಕ್ಕೆ ಬಂದಿವೆ. ಒಂದು ವೇಳೆ ಮುಂದೆ ಒಂದು ದಿನ G7 ಅಲ್ಲಿ ಭಾರತವನ್ನ ಜಾಯಿನ್ ಮಾಡಿ G8 ಮಾಡೋದಕ್ಕೆ ಇನ್ವಿಟೇಷನ್ ಬಂದ್ರೆ ಭಾರತ ಆ ಪ್ರಪೋಸಲ್ ಅನ್ನ ಆಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ? ಒಂದು ವೇಳೆ ಭಾರತ ಇದರಲ್ಲಿ ಜಾಯಿನ್ ಆದ್ರೆ ಅದರಲ್ಲಿ ಭಾರತ ಒಂದೇ ಒಂದು ಡೆವಲಪಿಂಗ್ ಕಂಟ್ರಿ ಆಗಿರುತ್ತೆ. ಉಳಿದ ದೇಶಗಳಿಗೆ ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಅನ್ನುವ ಪಟ್ಟ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.